छात्रों, सभी को स्वागत। आज इस दिवस डॉक्टर भीष्म साहनी जी लिखित चीफ की दावत गद्य भाग के बारे में जानकारी प्राप्त करेंगे। चीफ की दावत इस चे गद्य भाग में भागा 4 के बारे में आज जानकारी प्राप्त करेंगे। चीफ की दावत इसमें प्रमुख रूप में शामनाथ का नाम आता है। शामनाथ अपना तरक्की के लिए चीफ की दावत रखा था घर में। उस संदर्भ में शामनाथ का मां पुत्र को अच्छा होने के लिए परिश्रम से शामनाथ का पूरा बात सुनती है, काम करती है घर में। प्रमुख रूप में इस गद्य में वृद्धों की समस्या के बारे में बताया गया। ವೃದ್ಧರ ಸಮಸ್ಯೆಯ ಬಗ್ಗೆ ಇಲ್ಲಿ ಹೇಳಿರೋದು ನಾವು ಕಾಣ್ತೀವಿ। ತಾಯಿಯ ಹೃದಯವನ್ನು ನಾವಿಲ್ಲಿ ಕಾಣ್ತೀವಿ। शामनाथ को अच्छा होने के लिए माँ बहुत मदद करती है। चीफ को पुलकारी को बनाकर दिखाती है। ಸಾಹೇಬರು ಕೇಳಿದ ಸಂದರ್ಭದಲ್ಲಿ ಪುಲಕಾರಿಯನ್ನು ತಯಾರು ಮಾಡಿ ತೋರಿಸೋದು ನಾವು ಇದರಲ್ಲಿ ಕಾಣ್ತೀವಿ। ಅವರು चीफ को बहुत खुशी हुआ। चीफ के ತುಂಬ खुशी आगती ಇದರಿಂದ। गाना गाती है उसके सामने, शादी का गाना, विवाह का गाना गाती है। और चीफ से बातचीत करने से माँ बहुत खुशी हुआ। चीफ को बहुत खुशी हुआ और एक पुलकारी को बनाकर दिखाती है। देखिए, शामनाथ और माँ बातचीत कर रहे थे। शामनाथ में ताई माताड़ते, चीफ पुलकारी को देखने के लिए इच्छा है, उसको बनाकर दिखाए माँ। ಹೂ ಗುಚ್ಛವನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅದನ್ನು ತಯಾರು ಮಾಡಿ ತೋರಿಸಮ್ಮ ಅಂತ ಹೇಳಿ, ಇದರಿಂದ ನನಗೆ ಅನುಕೂಲ ಆಗುತ್ತೆ, ಸಾಹೇಬರು ಖುಷಿ ಆಗುತ್ತೆ ಅಂತ ಶಾಮನಾಥ್ ಹೇಳಿದಕ್ಕೆ साहब ने सिर हिलाया, धन्यवाद दिया और हल्के हल्के झूमते हुए खाने की मेज की ओर बढ़ गए। बाकी मेहमान भी उनके पीछे पीछे हो मिले। मेहमान ಅಂದರೆ ಅತಿಥಿಗಳು, ಬಂದಂಥ ಅತಿಥಿಗಳು ಕೂಡ, ಅತಿಥಿಯವರು ಕೂಡ ನೋಡ್ತಾ ಇದ್ದಾರೆ ತಾಯಿ ಯಾವ ಥರ ಪುಲ್ಕಾರಿಯನ್ನು ಎಣಿತಾರೆ, कैसे बनाते हैं। जब मेहमान बैठ गए और माँ पर से सबकी आंखें हट गई, ताई सरियाಗಿ ಕಣ್ಣು ಕಾಣಿಸ್ತಾ ಇದೆ। उम्र ज़्यादा हो गया, अच्छी तरह आंख दिखा नहीं रहा है, ಸರಿಯಾಗಿ ಕಣ್ಣು ಕಾಣಿಸ್ತಾ ಇದೆ, ಹಂಗಾರು ಕೂಡ ಪುಲ್ಕಾರಿಯನ್ನು ಎಣ ತೋರಿಸ್ತೀನಿ ಅಂತ ಶಾಮನಾಥ್ ಹೇಳಿಬಿಟ್ಟಿದೆ, ನನ್ನ ತಾಯಿ ರೆಡಿ ಮಾಡಿ ತೋರಿಸ್ತಾರೆ, ಇದಕ್ಕೆ ಮಾಡಲೇಬೇಕು। सबकी आंखें हट गई तो माँ धीरे से कुर्सी पर से उठी और सबसे नजरें बचाती हुई अपनी कोठरी में चली गई। ತನ್ನ ಕೋಣೆಗೆ ಹೋಗ್ತಾಳೆ ಶಾಮನಾಥ ಹೇಳಿದ ಸಂದರ್ಭದಲ್ಲಿ। ಹೆಂಗಪ್ಪ ಎಣಿಲಿ, ಸರಿ ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲರೆದುರು ಕೂಡ ಹೇಳಿಬಿಟ್ಟಿದ್ದಾನೆ ಮಗ, ನಮ್ಮ ತಾಯಿ ರೆಡಿ ಮಾಡಿ ತೋರಿಸ್ತಾರೆ, ಬನಾಕರ್ ದಿಕ್ಕಾತಿ ತಯಾರು ಮಾಡಿ ತೋರಿಸ್ತಾರೆ ಅಂತ ಹೇಳಿಬಿಟ್ಟಿದ್ದಾನೆ, ಮಾಡಲೇಬೇಕಲ್ಲ, ಕಣ್ಣು ಕಾಣ್ತಾ ಇಲ್ಲ, ನೋವನ್ನು ಸಹಿಸ್ಕೊಂಡು ರೆಡಿ ಮಾಡಿ ತೋರಿಸ್ಬೇಕಾಗುತ್ತೆ। मगर कोठरी में बैठने की देर थी, आंखों से चल चल आंसू बहने लगे। ಕಣ್ಣೀರು ಬರ್ತಾ ಇದೆ, ಆನ್ಸ್ ಕಣ್ಣೀರು, ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇದೆ, ಕಣ್ಣೀರನ್ನು ಸುರಿಸ್ತಾಳೆ। ಕೈಸೆ ಬುನಾವುಂಗ, ಕೈಸೆ ತಯಾರು ಕರಂಗ, ಹೆಂಗೆ ತಯಾರು ಮಾಡಲಿ, ಎಣಿಲಿ ಯೋಚನೆಯನ್ನು ಮಾಡ್ತಾ ಹೇಳಿ ತಾಯಿ। ದುಪಟ್ಟೆ ಸೆ ಬಾರ್ ಬಾರ್ ಪೋಚತಿ, ಕಣ್ಣೀರನ್ನು ಒರೆಸ್ಕೊಂತಾಳೆ, ಕಣ್ಣು ಅಳು ಕೂಡ ಬಂತು। पर वे बार बार उमड़ आते जैसे बरसों का बांध तोड़कर उमड़ आए हो। माँ ने बहुतेरा दिल को समझाया, हाथ जोड़े भगवान का नाम लिया, ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾಳೆ। ಭಗವಾನ್ ಅಂದರೆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊತಾಳೆ। ನಾಮ್ ಲಿಯಾ, ಬೇಟೆ ಕಿ ಚಿರಾಯು ಹೋನೆ ಕಿ ಪ್ರಾರ್ಥನಾ ಕಿ, ದೇಕಿ ಮಗನಿಗೆ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾಳೆ।
ಇದು ಮಗ ಹೇಳಿದ್ದನ್ನೆಲ್ಲ ಸಾಹೇಬ್ರೆದ್ರಿಗೆ ತಯಾರು ಮಾಡಿ ತೋರಿಸ್ತಾರೆ, ಹಾಡನ್ನು ಹೇಳ್ತಾರೆ. ವಯಸ್ಸಾಗಿದೆ, ನಿದ್ದೆಗೆಟ್ಟು ನಿದ್ದೆ ಮಾಡೋದು ಬಿಟ್ಟು ಸಾಹೇಬರಿಗೆ ಖುಷಿ ಪಡಿಸ್ಬೇಕಾಯ್ತು, ಹಾಡನ್ನು ಹೇಳ್ತಾರೆ. ವಿವಾಹಕ ಗೀತ್ ಬಹು ದಿನ ಹೋಗಯ, ಎಷ್ಟು ನೆನಪಿತ್ತು ಅಷ್ಟು ಹಾಡನ್ನು ಹೇಳಿ ಖುಷಿಪಡಿಸಿ. ಈ ಪುಲ್ಕಾರಿ ಎಳಿಬೇಕು, ಮಗನಿಗೆ ಒಟ್ಟಿಗೆ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಕೈ ಮುಗಿತಾ देखिए बार बार आंखें बंद की चिरायु होने की प्रार्थना, ಬೇಟೆ ಕಿ ಚಿರಾಯಿ ಹೋನೆ ಕಿ ಪ್ರಾರ್ಥನಾ. ಮಗನಿಗೆ ಒಳಿತಾಗಲಿ, ತಾಯಿಯ ಹೃದಯ ಎಷ್ಟಾದರೂ ಕೂಡ ತಾಯಿಯ ಹೃದಯ ತನಿ ನೋವಾದರೂ ಕೂಡ ಮಗನಿಗೆ ಒಳಿತಾಗಲಿ ಎಂಬ ಪ್ರೀತಿಯನ್ನು ಮಾಕ ಮಾತೃತ್ವ, ತಾಯಿಯ ಮಾತೃತ್ವ, ಆ ಪ್ರೇಮವನ್ನು ಸಹೃದಯವನ್ನು ನಾವು ಕಾಣ್ತೀವಿ. ಮಗರ್ ಆಂಸು बरसात के पानी की तरह जैसे तमने में ना आते, आधी रात का वक्त होगा. ಅದಕ್ಕೆ ಪಾರ್ಟಿ ಎಲ್ಲ ಮುಗಿದು ಇವೆಲ್ಲ ಆಗೋದಕ್ಕೆ ಅರ್ಧ ಹೊತ್ತು ಆಗಿತ್ತಲ್ಲ. ಆದಿ ರಾತ್ ಅಂದರೆ ಅರ್ಧ ಹೊತ್ತಾಯಿತು, ರಾತ್ರಿ ಸಮಯ. ಬಹುತ್ ಉಮ್ರುವ ತಾಯಿ ವಯಸ್ಸಾಗಿದೆ, ನಿದ್ದೆ ಮಾಡಬೇಕು ನೋಡಿ. ಇವನ್ನೆಲ್ಲ ಸಹಿಸ್ಕೊಂಡು ಇವನ್ನೆಲ್ಲ ಹಾಡನ್ನು ಹೇಳಿ ಇವೆಲ್ಲ ಪುಲ್ಕಾರಿ ಹೇಳಿ ಇವೆಲ್ಲ ಮಾಡಬೇಕಾಯ್ತು. ರಾತ್ का वक्त होगा मेहमान खाना खाकर एक एक करके जा चुके थे. ಮೆಹಮಾನ್ ಬಂದಂಥ ಅತಿಥಿಗಳು ಒಬ್ಬರು ಊಟ ಮಾಡಿಲ್ಲ, ಹೋಗ್ತಾ ಇದ್ದಾರೆ. ಮಾ दीवार से सटकर बैठी, आंखें फाड़े दीवार को देख जा रही थी. घर के वातावरण में तनाव ढीला पड़ चुका था. मोहल्ले की निस्तब्धता शामनाथ के घर पर भी छा चुकी थी. देखिए ಮನೆಯಲ್ಲಿ ನಿಶ್ಶಬ್ದತೆ ಉಂಟಾಯಿತು. ಎಲ್ಲ ಅತಿಥಿಗಳು ಒಬ್ಬರು ಊಟ ಮಾಡಿ ಹೊರಟರು. ಕೇವಲ रसोई में प्लेटों की कनकने की आवाज़ आ रही थी. तभी सासा माँ की कोठरी का दरवाज़ा जोर से खटकने लगा. माँ दरवाज़ा खोले. देखिए ತಾಯಿಯನ್ನು ಕರೀತಾರೆ, ಆ ಪುಲ್ಕಾರಿಯನ್ನು ರೆಡಿ ಮಾಡಿ ತೋರಿಸ್ಲಿಕ್ಕೆ ತಾಯಿಗಳು ಬಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆದರೂ ಕೂಡ ತಯಾರನ್ನು ಮಾಡಿ ಸಿದ್ಧತೆಯನ್ನು ಮಾಡ್ಕೊಂತಾಳೆ. ಮಾ ಕಾ ದಿಲ್ ಬೈಟ್ ಗಯಾ, ಅಡ್ಬಡಾಕರ್ ಉಟ್ಟು ಬೈಟಿ. ಕ್ಯಾ ಮುझसे फिर कोई भूल हो गई है. ನಿಮಗೆ ಮರವಾಯ್ತಾ, ನಾನು ಹೇಳಿದ್ನಲ್ಲ ಪುಲ್ಕಾರಿಯನ್ನು ರೆಡಿ ಮಾಡಿ ತೋರಿಸಿ ಅಂತ ಹೇಳಿದ್ನಲ್ಲ ಅಂತ ಶಾಮನತ್ತ ತಾಯಿ ಹತ್ರ ಕೇಳ್ತಾರೆ. ಪೂಜುತ್ತಾಯಿ ಬಾಚಿತ್ ಕರ್ತಾ है. कितनी देर से अपने आप को कोस रही थी कि क्यों उन्हें नींद आ गई, क्यों वो होने लगे. क्या बेटे ने अभी तक क्षमा नहीं किया. माँ उठी और कांपती हाथों से दरवाजा खोल दिया. ಅದಕ್ಕೆ ಕೈಗಳು ನಡುಗ್ತಾ ಇದೆ. ಆತ ಕಾಂಪ್ ರಹಿ ಥಿ, ಕೈಗಳು ನಡುಗ್ತಾ ಇದೆ. ಅದರಲ್ಲೂ ಪುಲ್ಕಾರಿಯನ್ನು ಎಣ ತೋರಿಸ್ಬೇಕು, ಹೆಂಗೆ ಎಳೆಯೋದು. ತಾಯಿ ಕಷ್ಟದ ಸ್ಥಿತಿಯಿಂದ ಕಣ್ಣೀರನ್ನು बाद में पुत्र को अच्छा होना चाहिए, प्रार्थना करती है भगवान से. दरवाज खुलते ही शामनाथ झूमते हुए आगे बढ़ आए और माँ को आलिंगन में भर लिया. ओ अम्मी तुमने तो आज रंग ला दिया. देखिए ಶಾಮನಾಥನು ಕೂಡ ಪಾರ್ಟಿ ಮಾಡಿದ್ದಾನೆ, ಚೀಫ್ ಜೊತೆ ಡ್ರಿಂಕ್ಸನ್ನು ಮಾಡಿದ್ದಾನೆ. ತಾಯಿ ಹತ್ರ ಬಂದು ಹೇಳ್ಕೊಡ್ತಾನೆ, ಇವತ್ತು ಪಾರ್ಟಿ ಬದಲಾವಣೆಯನ್ನು ಮಾಡಿದೆ, ಪಾರ್ಟಿಯಲ್ಲಿ ಖುಷಿಯನ್ನು ನೀನು ಉಂಟು ಮಾಡಿದೆ. चीफ संतोष आए तो चीफ बहुत खुशी हुआ आपसे बातचीत करने से, तुम्हारा गाना सुनने से बहुत खुशी हुआ. तुमने तो आज रंग ला दिया साहब, तुमसे इतना खुश हुआ कि क्या कहो. ನೀನು ಸಾಹೇಬರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ನಿನ್ನ ಹಾಡು ಕೇಳಿ ನನ್ನ ಹತ್ರ ಮಾತಾಡಿ ತುಂಬ ಖುಷಿಯಾಗಿದೆ. ಅಮ್ಮಿ ಅಂತ ಪ್ರಯೋಗ ಮಾಡಿ, ಅಮ್ಮ ತಾಯಿಯನ್ನು ಅಮ್ಮಿ ಅಂತ ಕರೀತೇನೆ. अम्मी वो अम्मी माँ की छोटी सी क्या काया सिमट कर बेटे के आलिंगन में छिप गई. माँ की आंखों में फिर आंसू आ गए. ಮತ್ತೆ ಕಣ್ಣೀರು ಬಂತ ತಾಯಿಯಲ್ಲಿ, ಮಗ ಪ್ರೀತಿಯಿಂದ ಮಾತಾಡಿಸಿದ್ರಿಂದ. उन्हें पहुँचती हुई धीरे से बोली, बेटा तुम मुझे हरिद्वार भेज दो, मैं कब से कहा रही हूँ. ಬೇಟ ನಾನು ಎಷ್ಟೋ ಸತಿ ಹೇಳಿದ್ದೆ,
ಹರಿದ್ವಾರಕ್ಕೆ ಹೋಗ್ಬೇಕು ನೋಡಬೇಕು ಅಂತ ಬಯಸಿದ್ದೆ, ಒಂದ್ಸತಿ ಕರ್ಕೊಂಡು ಹೋಗಪ್ಪ ನನ್ನ ಅಂತ ಹೇಳ್ತೀನಿ. शामनाथ का जूमना सहसा बंद हो गया और उनकी पेशानी पर फिर तनाव से बल पड़ने लगे। उनकी बाएं मांसा शरीर पर से हट गई। क्या कहा माँ, यह कौन सा राग तुमने फिर छेड़ दिया? ಎಷ್ಟು ಸತಿ ನೀನು ಇದು ಹೇಳಿಲ್ಲ, ಮತ್ತೆ ಅಂತ ಹೇಳ್ತಿರ್ತೀಯಲ್ಲ ಅಂತ ಶಾಮನಾಥ್ ಹೇಳ್ತಾರೆ. शामनाथ का क्रोध बढ़ने लगा था। बोलते गए, तुम मुझे बदनाम करना चाहती हो, ನನಗೆ ಕೆಟ್ಟ ಹೆಸರು ತರಬೇಕಂತ ಬಯಸಿದೆಯಾ ನೀನು ಅಂತ ತಾಯಿಗೆ ಹೇಳ್ತಾರೆ. ಪುಲ್ಕಾರಿಯನ್ನು ನೀನು ತಯಾರು ಮಾಡಿ ತೋರಿಸ್ಬೇಕು, ಎಷ್ಟು ಸತಿ ನಿನ್ನ ಒತ್ತಾಯ ಮಾಡಬೇಕು ಅಂತ ಹೇಳ್ತಾರೆ. ಮಾತು ಮೋ ಜಾನ बूझ कर हरिद्वार जा बैठना चाहती हो ताकि दुनिया कहे कि बेटा माँ को अपने पास नहीं रख सकता। नहीं बेटा, अब तुम अपनी बहू के साथ जैसा मन चाहे रहो। मैंने अपना का पहला लिया, अब यह हम क्या करूँगी? जो थोड़े दिन जिंदगी के बाकी, देखिए ಸ್ವಲ್ಪ ದಿನ ಇನ್ನು ಬಾಕಿ ಇದೆ ಜೀವನ, ಅಷ್ಟರೊಳಗೆ ಹರಿದ್ವಾರನೆಲ್ಲ ನೋಡಬೇಕಪ್ಪ, ಯಾತ್ರಾ ಸ್ಥಳ ಸರಿ ತೋರ್ಸಪ್ಪ ಅಂತ ಹೇಳ್ತಾರೆ. भगवान का नाम लोगी तुम मुझे हरिद्वार भेज दो, तुम चली जाओगी तो पुलकारी कौन बनाएगा? देखिए ಪುಲ್ಕಾರಿಯನ್ನು ಯಾರು ತಯಾರು ಮಾಡೋದು? ನೀನು ಹೋದರೆ ಈಗ ಪುಲ್ಕಾರಿಯನ್ನು ನೀನು ತಯಾರು ಮಾಡಿ ತೋರಿಸ್ಬೇಕು. ಹರಿದ್ವಾರಕ್ಕೆ ಹೋದ್ರಾಯ್ತು, ಈ ಪುಲ್ಕಾರಿಯನ್ನು ರೆಡಿ ಮಾಡಿ ತೋರಿಸು. उसको बुनाओ, बनाकर दिखाओ, चीफ को दिखाना चाहिए, ಮೇಲಧಿಕಾರಿಗೆ ಇದನ್ನು ತೋರಿಸ್ಬೇಕು, ನೀನು ತಯಾರು ಮಾಡು ಅಂತ ಹೇಳ್ತಾರೆ. ಪುಲ್ಕಾರಿ ಕೌನು ಬನಾಯಿಗ, ಹೂವಿನ ಗುಚ್ಛವನ್ನು, ಹೂವು ತೋಟದ ಹೂವಿನ ಗುಚ್ಛ ಅಂತ ಪ್ಲಾಸ್ಟಿಕ್ ಇದರಲ್ಲಿ ಎಣಿತಾರೆ ಹೂವು ಮೇಲೆ. पुलकारी कौन बनाएगा? साहब से तुम्हारे सामने ही पुलकारी देने का इकरार किया है. ಈಗ ಅವರು ಎದುರಿಗೆ ಹೆಂಗಿಣೆಯನ್ನು ತೋರಿಸ್ತೀನಿ ಅಂತ ಹೇಳಿದ್ವಿ, ತಯಾರು ಮಾಡಿ ತೋರಿಸ್ಬೇಕು. ಮೇರೆ ಆಂಕೆ ಅಬ್ ನಹಿ ಹೈ ಬೇಟಾ ಜೋ ಪುಲ್ಕಾರಿ ಬನಾ ಸಕೋ. ತಯಾರು ಮಾಡಲಿಕ್ಕೆ ನನ್ನ ಕಣ್ಣುಗಳು ಮೊದಲಿನ ಥರ ಇಲ್ಲಪ್ಪ, ಅವನು ಎಣಿಲಿಕ್ಕೆ ಕಷ್ಟ ಆಗುತ್ತೆ, ಆದರೂ ಕೂಡ ಕೇಳೋದಿಲ್ಲ. ತುಮ್ ಕಹಿ और से बनवा लो, ಬನಾ ಅವರು ಬನಾಯಿ ಲೇಲೋ, ನೀನು ಮಾಡಲೇಬೇಕು, ಅದನ್ನು ರೆಡಿ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಮಾತು ಮುಜೆ ಧೋಕಾ ದೇಕರ್ ಹ್ಯೋ ಚಲಿ ಜಾವೋಗಿ, ಮೇರಾ ಬನತಾ ಕಾಮ್ ಬಿಗಡಾ ಹೋಗಿ. ನಾನು ಆಸೆ ಪಟ್ಟಿರುವಂಥ ಕೆಲಸ ಈಡೇರೋದಿಲ್ಲ, ಸಾಹೇಬರು ಖುಷಿ ಪಡಲಿಲ್ಲ, ನನಗೆ ಏನೋ ಪ್ರಮೋಷನ್ ಸಿಗೋದಿಲ್ಲ, ತರಕ್ಕೆ ನಹಿ ಮಿಲ್ತಾ ಇಸ್ಲಿಯೇ चीफ खुशी होना चाहिए, इसलिए पुलकारी को बनाकर आप दिखाना चाहिए. क्या तेरी तरक्की होगी, ನಿನ್ನ ಏಳಿಗೆ ಆಗುತ್ತೆ, ನಾನು ರೆಡಿ ಮಾಡಿ ತೋರಿಸ್ತೀನಿ ಅಂತ ತಾಯಿ ಒಪ್ಕೊಂತಾರೆ, ಮಗನಿಗೆ ಒಳಿತಾಗಲಿ ಎಂಬ ಕಾರಣದಿಂದ. ಕ್ಯಾ ತೇರಿ ತರಕ್ಕಿ ಹೋಗಿ, ಕ್ಯಾ ಸಾಹಬ್ ತೇರಿ ತರಕ್ಕಿ ಕರ್ ದೇಗ, ನಿನಗೆ ಪ್ರಮೋಷನ್ ಕೊಡ್ತಾರ, ನಿನಗೆ ಪ್ರಮೋಷನ್ ಆಗುತ್ತಾ? ಸರಿ, ಹಂಗಾರೆ ನಾನು ಆ ಪುಲಕಾರಿಯನ್ನು ಹೂ ಗುಚ್ಛವನ್ನು ಎಳೆದು ತೋರಿಸ್ತೀನಿ, ರೆಡಿ ಮಾಡ್ತೀನಿ ಅಂತ ಹೇಳ್ರು. ಕಣ್ಣು ಕಾಣದಿದ್ರು ಕೂಡ ಕಷ್ಟ ಆದರೂ ಪರವಾಗಿಲ್ಲ, ಮುಷ್ಕಿಲ್ ಹೋನೆ ಸೇ ಬಿ ಆಪ್ಗೆ ಅಚ್ಚ ಹೋನಾ ಚಾಯಿ, ನಿನಗೆ ಒಳಿತಾಗಲಿ ಅಂತ ತಾಯಿ ಬಯಸ್ತಾರೆ. ಕ್ಯಾ ಉಸ್ನೆ ಕುಚ್ ಕಹಾ ಹೈ ಕಹಾ ನಹಿ ಮಗರ್ ದೇಖತಿ ನಹಿ ಕಿತನಾ ಖುಷ್ ಗಯಾ ಹೈ. ಇದಕ್ಕೆ ನಾನು ರೆಡಿ ಮಾಡಿ ತೋರಿಸ್ತೀನಿ, ಆಗಲಿ, ಅವ್ರಿಗೆ ತುಂಬ ಖುಷಿ ಆಗಲಿ. उसको दिखाता हूँ, बुनाकर दिखाता हूँ. कहता था जब तेरी माँ पुलकारी बनाना शुरू करेगी तो मैं देखने आऊँगा कि कैसे बनाती है. जो सब खुश हो गया तो मुझे इससे बड़ी नौकरी भी मिल सकती है. देखिए, अब ನನಗೆ ಪ್ರಮೋಷನ್ ಆಗುತ್ತೆ, ದೊಡ್ಡ ನೌಕರಿ ನನಗೆ ಸಿಗುತ್ತೆ. ಈ ಥರ ನೀವು ಸಾಹೇಬರಿಗೆ ಪುಲ್ಕಾರಿಯನ್ನು ರೆಡಿ ಮಾಡಿ ತೋರಿಸೋದ್ರಿಂದ ಖುಷಿಯಾಗಿ ನನಗೆ ಪ್ರಮೋಷನ್ ಕೊಡ್ತಾರೆ ಅಂತ ತಾಯಿಯ ಮುಂದೆ ಹೇಳ್ತಾರೆ. ಮಾಯ್ ಬಡ ಆಫೀಸರ್ ಬಂದು ಸಕ್ತಾ, ಇದರಿಂದ ನಾನು ದೊಡ್ಡ ಆಫೀಸರ್ ಆಗ್ತೀನಿ, ನಿನಗೆ ಸಂತೋಷ ಆಗಲ್ಲ, ಖುಷಿ ನಹಿ ಹೋತಾ ಹೈ, ಇಸ್ಲಿಯೇ ಉಸ್ಕೋ ಬನಾಕರ್ ದಿಖಾವೋ, ಅದನ್ನು ನೀನು
ರೆಡಿ ಮಾಡಿ ತೋರಿಸು ಅಂತ ತಾಯಿಗೆ ಹೇಳ್ತಾರೆ. चेहरे का रंग बदलने लगा, धीरे धीरे उनका जुर्रियों पर चेहरा खिलने लगा. ಅದಕ್ಕೆ ತಾಯಿ ಮುಖದಲ್ಲಿ ಖುಷಿ ಆಯಿತು, ಚಹರನ ಮುಖದಲ್ಲಿ ಆನಂದವಾಯಿತು, ಖುಷಿ ಕಂಡು ಬಂತು. ಓ ಮಗನಿಗೆ ಒಳಿತಾಗತ್ತೆ, ದೊಡ್ಡ ಆಫೀಸರ್ ಆಗ್ತಾನೆ, ತುಂಬ ಖುಷಿ ಆಯಿತು. ಜುರ್ರಿಯೋ ಬರ್ ಚಹರ खिलने लगा, आंखों में ಹಲ್ಕಿ ಹಲ್ಕಿ ಚಮಕ್ ಆನೆ ಲಗಿ, ಕಣ್ಣುಗಳಲ್ಲಿ ಚಮಕ್ ಹೊಳಪು ಕಂಡು ಬಂತು. ಖುಷಿಯಾಯಿತು ಮುಖದಲ್ಲಿ, ಮಗನಿಗೆ ಒಳಿತಾಗಲಿ ಎಂಬ ಕಾರಣದಿಂದ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಬಹುತ್ ಖುಷಿ ಹುವ, ತೇರಿ ತರಕ್ಕಿ ಹೋಗಿ ಬೇಟ, ನಿನಗೆ ಅಭಿವೃದ್ಧಿ ಆಗಲಿ ಮಗ, ಪ್ರಮೋಷನ್ ಆಗಲಿ ಮಗ ಅಂತ. ತರಕ್ಕಿ ಹುಯಿ ಓ ಜಾಯಿಗೆ, ಸಾಹಬ್ ಕೋ ಖುಷ್ ರಖೂಂಗಾ ತೋ ಕುಚ್ ಕರೇಗ, ನಾನು ಅದನ್ನು ಮಾಡೇ ಮಾಡ್ತೀನಿ, ಸಾಹೇಬ್ರಿಗೆ ಖುಷಿ ಆಗಲಿ. ಆ ಪುಲ್ಕಾರಿಯನ್ನು ರೆಡಿ ಮಾಡಿ ತೋರಿಸ್ತೀನಿ. ಉಸ್ಕೋ बनाकर दिखाता हूँ, खुश होना चाहिए साहेब को, वरना उसकी खिदमत करने वाले क्या तोड़े हैं, तो मैं बना दूंगी बेटा, जैसे बन पड़ेगा ಬನಾ दूंगी. ನನಗೆ ಹೆಂಗೆ ಬರುತ್ತೆ ಆ ಥರ ಅದು ರೆಡಿ ಮಾಡಿ ತೋರಿಸ್ತೀನಿ ಮಗ, ಕಷ್ಟ ಆದರೂ ಪರವಾಗಿಲ್ಲ, ರೆಡಿ ಮಾಡಿ ತೋರಿಸ್ತೀನಿ. ಅವ್ರ ಮಾ ದಿಲ್ಗಿ ದಿಲ್ ಮೇ फिर बेटे की उज्ज्वल भविष्य की कामनाएं करने लगी. ಇದಕ್ಕೆ ಮಗನಿಗೆ ಒಳಿತ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ತಂದೆ ತಾಯಿಯರು ಮಗಳ ಅಥವಾ ಮಕ್ಕಳ ಉನ್ನತಿಯನ್ನು ಬಯಸ್ತಾರೆ. ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಥರ ಮಕ್ಕಳು ಕಷ್ಟಪಡಬಾರ್ದು, ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಆ ಥರ ಶಾಮನಾಥನ ತಾಯಿ, ಶಾಮನಾಥ का माँ मुझे मुश्किल होने से भी पुत्र अच्छी तरह रहना चाहिए, उसको तरक्की मिलना चाहिए. ಮದುವೆ ಪ್ರಾರ್ಥನಾ ಕರ್ತಿ, ಮಗ ಅಂದ್ಕೊಂಡಂತಾಗಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾಳೆ. ಕಣ್ಣು ಕಾಣದಿದ್ರು ಕೂಡ ಆ ಹೂವಿನ ಗುಚ್ಛವನ್ನು ಎಳೆದು ತೋರಿಸ್ಲಿಕ್ಕೆ ಮುಂದಾಗ್ತಾಳೆ. दिल की दिल में फिर बेटे के उज्ज्वल भविष्य की कामनाएं करने लगी. ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾಳೆ. ಹೋ मिस्टर श्यामनाथ, अब सो जाओ, माँ कहते हुए तनिक लड़खड़ाते हुए अपने कमरे की ओर घूम गए. देखिए पुलकारी एणे तोरिसलिಕ್ಕೆ ताई ಒಪ್ಕೊಂತಾಳೆ, एणे तोरिಸ್ತಾಳೆ. तरक्की होता है बाद में, इसमें प्रमुख रूप में छात्रों गद्य खत्म हुआ. इसमें प्रमुख रूप में ವೃದ್ಧೋं के ಸಮಸ್ಯೆ के बारे में, ವೃದ್ಧರ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ, ಮತ್ತು ವೃದ್ಧರನ್ನು ಯಾವ ಥರ ಕಾಣ್ತಾರೆ ವ್ಯಕ್ತಿಗಳು ಎಂಬ ವಿಚಾರವನ್ನು ಪ್ರಮುಖವಾಗಿ ಇಲ್ಲಿ ಹೇಳಲಾಗ್ತದೆ. ಒಂದು ಚೀಫ್ ಕಿ ದಾವತ್ एक गद्य मुखांतर सभी को, सभी छात्रों को जानकारी देने के लिए इस गद्य को रखाया गया है. ಈ ಗದ್ಯವನ್ನು ಇಡಲಾಗಿದೆ. छात्रों देखिए, एक मार्क्स के लिए पूछता है, ಒಂದೊಂದು ಮಾರ್ಕ್ಸಿಗೆ ಕೇಳ್ತಾರೆ. एक शब्द या वाक्यांश उत्तर लिखिए. चीफ की दावत किसके घर पर थी, ಯಾರ ಮನೆಯಲ್ಲಿ ಔತಣಕೂಟವನ್ನು ಇಡಲಾಯಿತು ಅಂದರೆ ಶಾಮನಾಥ್ಗೆ घर पर ಅಂತ ಬರೀಬೇಕು. ಚೀಫ್ ಕಿ ದಾವತ್ किसके घर पर थी, ಯಾರ ಮನೆಯಲ್ಲಿ ಇಡಲಾಯಿತು ಅಂದರೆ ಶಾಮನಾಥ್ಗೆ घर पर. शामनाथ की पत्नी ने माँ को कहाँ भेजने के लिए कहा. ಶಾಮನಾಥನ ಪತ್ನಿ ತಾಯಿಯನ್ನು ಎಲ್ಲಿ ಕಳಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಪಾರ್ಟಿಯನ್ನು ಆಯೋಜನೆ ಮಾಡುವ ಸಂದರ್ಭದಲ್ಲಿ पिछवाड़े सहेली के घर ಅಂತ ಬರೆಯುವುದು. पिछवाड़े सहेली के घर. शामनाथ माँ को कौन से रंग के शलवार कमीज पहनने के लिए कहते हैं. ಶಾಮನಾಥ ತಾಯಿಗೆ ಯಾವ ಬಣ್ಣದ ಶಾರಿಯನ್ನು ಹಾಕ್ಕೊಂಡಕ್ಕೆ ಹೇಳ್ತಾನೆ. ಸಫೇದ್ ಬರೀಬೇಕು. ಸಫೇದ್ ಅಂದರೆ ಬಿಳಿ. ಸಫೇದು ಶಲ್ವಾರ್ ಕಮೀಜ್ ಪಹನ್ನೆ के लिए कहता है ಬರೀಬೇಕು. माँ के सब जेवर क्यों बिक गए थे. ತಾಯಿಯ ಒಡವೆಗಳು ಯಾಕೆ ಮಾರಲಾಗಿತ್ತು, ಯಾವ ಕಾರಣಕ್ಕೆ ಮಾರಲಾಗಿತ್ತು ಅಂತ ಬರೀಬೇಕು. जेवर क्यों बिक गए थे. बेटे की पढ़ाई में
ಬೇಟೆ ಕಿ ಪಢಾಯಿ ಅಂದರೆ ಶಾಮನಾಥನ ಓದೋ ವಿದ್ಯಾಭ್ಯಾಸಕ್ಕೆ ಮಾರಲಾಯಿತು ಅಂತ. ಬೇಟೆ ಕಿ ಪಢಾಯಿ ಮೇ ಮಾ ಕ್ಯಾ ಟಾಲ್ ನಹೀ ಸಕತಿ ಥी हुक्म मेम साहब को क्या पसंद आए थे, पर्दा पसंद आए थे। सभी देसी स्त्रियों की आराधना का केंद्र कौन बनी हुई थी, शामनाथ की पत्नी। माँ क्या गाने लगी, विवाह का गीत गाने लगी। ताई ಯಾವ ಹಾಡನ್ನು ಹೇಳಿದ್ರೆ ವಿವಾಹದ ಹಾಡನ್ನು ಹೇಳ್ತಾರೆ. किसने पार्टी में नया रंग भर दिया था, माँ ने। ಪಾರ್ಟಿಯಲ್ಲಿ ಹೊಸ ಬದಲಾವಣೆ ಮಾಡಿದರೆ ಯಾರಂದ್ರೆ ತಾಯಿ, ಮಾನೆ। चीफ साहब बड़ी रुचि से किसे देखने लगे, पुलवारी, तो पुलवारी देखने लगे। चीफ साहब की खुशामद करने से शामनाथ को क्या लाभ हो सकता था। ಚೀಫ್ಗೆ ಅಂದರೆ ಸಾಹೇಬರಿಗೆ ಖುಷಿ ಪಡಿಸೋದ್ರಿಂದ ಶಾಮನಾಥನಿಗೆ ಏನು ಲಾಭ ಇತ್ತು ಅಂದರೆ ತರಕ್ಕಿ ಅಂದರೆ ಅಭಿವೃದ್ಧಿ, ಅಂದರೆ ಪ್ರಮೋಷನ್ ಅಂತ. ತರಕ್ಕಿ ಮಿಲ್ಲೇಕ ಸಂಭವಾತ, ಪ್ರಮೋಷನ್ ಸಿಗುವ ಸಾಧ್ಯತೆ ಇತ್ತು, ಅದರಿಂದ ಏರ್ಪಡಿಸಿದ್ದ. माँ मनी मनो किसके उज्जवल भविष्य की कामना करने लगी, बेटे के उज्जवल भविष्य की, ಅಂದರೆ ಮಗನ ಉಜ್ವಲ ಭವಿಷ್ಯ ಆಗಲಿ ಅಂತ ತಾಯಿ ಬಯಸ್ತಾ ಇದ್ದರು. ಯಾರ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ಅಂದರೆ ಮಗನ ಭವಿಷ್ಯಕ್ಕಾಗಿ, ಶಾಮನಾಥನ ಬೇಟೆಗೆ ಉಜ್ವಲ भविष्य के लिए प्रार्थना करती थी बरीಬೇಕಾ. इस तरह छात्रों निम्नलिखित प्रश्नों के उत्तर लिखे, 3 मार्क्स में उत्तर लिखना चाहिए, सविस्तर रूप में लिखना चाहिए। शामनाथ और उनकी धर्मपत्नी ने चीफ की दावत के लिए सुबह से क्या क्या तैयारी की, ಬೆಳಗ್ಗೆಯಿಂದ ಏನೇನು ತಯಾರಿ ಮಾಡಿರೋ ಸಾಯಂಕಾಲ ತನಕ ಶಾಮನಾಥ್ ಮತ್ತು ಧರ್ಮಪತ್ನಿ. ವಿವರಣೆಯಿಂದ ಬರೀಬೇಕು, ಪೂರ ವಿವರಣೆ लिखना चाहिए। देखिए निम्नलिखित वाक्य किसने किससे कहे, ಈ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರೋ. ಕಹೆ माँ का क्या होगा, ಶಾಮನಾಥ अपनी पत्नी से, ತಾಯಿಯನ್ನು ಏನು ಮಾಡಲಿ ಅಂತ ಯಾರೋ ಶಾಮನಾಥ ತನ್ನ ಹೆಂಡತಿಗೆ ಹೇಳಿದ. ಶಾಮನಾಥ್ अपनी पत्नी से कहा ಅಂದರೆ किसने किससे कहा, ಯಾರು ಯಾರಿಗೆ ಹೇಳಿದರೋ ಅಂತ. जो वह सो गई और नींद में कर्राटे लेने लगी तो, शामनाथ के पत्नी ने पति से कहती है अथवा श्रीमती पति से कहती है ಅಂದರೆ ಶಾಮನಾಥ ಪತ್ನಿ ಶಾಮನಾಥ್ಗೆ ಹೇಳಿದಂಥ ಸಂದರ್ಭ. आज तो मो खाना जल्दी खा लेना, ಇವತ್ತು ನೀನು ಜಲ್ದಿ ಊಟ ಮಾಡಬೇಕು. ಶಾಮನಾಥ अपने माँ से कहता है, ತನ್ನ ತಾಯಿಗೆ ಹೇಳಿರುವಂಥದ್ದು. जब से बीमारी से उठी हो नाक से सांस नहीं ले सकती, माँ अपने बेटे शामनाथ से कहती है, सच मुझे गांव के लोगों बहुत पसंद है, सच मुझे गांव के लोग बहुत पसंद है ಅಂದರೆ ಹಳ್ಳಿಯವರು ನನಗೆ ತುಂಬ ಇಷ್ಟ ಅಂತ ಯಾರು ಹೇಳಿದ್ರು. ಚೀಫ್ शामनाथ से कहता है, चीफ शामनाथ से कहता है, वहाँ जरूर बना देंगी, आप उसे देख कर खुश होंगे, ನಾನು ಖಂಡಿತವಾಗಿ ಕೂಡ ಮಾಡ್ತೀನಿ, ಇದನ್ನು ನೋಡಿ ಖುಷಿ ಪಡಿ ಅಂತ ಹೇಳಿದ್ರು. ಯಾರು ಹೇಳೋದು? ಶಾಮನಾಥ ಚೀಫ್ ಸೇ, ಶಾಮನಾಥ ಚೀಫ್ ಸೇ कहता है, ಖಂಡಿತವಾಗಿ ಕೂಡ ನಮ್ಮ ತಾಯಿ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಯಾರು? ಶಾಮನಾಥ ಚೀಫ್ಗೆ ಹೇಳುವಂಥದ್ದು. बाद में सा संदर्भ स्पष्टीकरण कीजिए, संदर्भ स्पष्टीकरण रूप में लिखना चाहिए। इसमें गद्य का नाम, लेखक का नाम भी लिखना चाहिए. एक मार्क्स आता है, ಒಂದೊಂದು ಮಾರ್ಕ್ಸ್ ಇರುತ್ತೆ. ಗದ್ಯದ ಹೆಸರು ಬರೀಬೇಕು, ಲೇಖಕನ ಹೆಸರು ಬರಲೇಬೇಕು. सविस्तार रूप से लिखना चाहिए 3 मार्क्स के लिए। छात्रों अच्छी तरह पढ़िए। गद्य चीफ की दावत खत्म हुआ। सभी को धन्यवाद।